ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬ್ಯಾಚುಲರ್ ಸ್ಪೆಷಲ್ ರೈಸ್ನ ತೋರಿಸಾತೀನಿ. ನನ್ನ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ರೈಸ್ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಕುಕ್ಕರ್ಗೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ತುಪ್ಪನೂ ಹಾಕೋಬೋದು. ಅದು ಚಲೋ ನಿಂಗಕ್ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ. ಒಂದು ಅರ್ಧ ಇಂಚಿನಷ್ಟು ಚಕ್ಕಿ, 1-2 ಪಲಾವ್ ಎಲೆ ಹಾಕ್ಕೊಂಡೀನಿ ಸಣ್ಣದಾಗಿ ಕಟ್ ಮಾಡಿ. ನೆಕ್ಸ್ಟ್ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. 1-2 ಹಸಿ ಮೆಣಸಿನ್ಕಾಯಿನ ಉದುದ್ಕ ಕಟ್ ಮಾಡಿ ಹಾಕ್ಕೊಂಡೀನಿ. ಇದನ್ನಿಷ್ಟನ್ನು ಎಣ್ಣೆ ಒಳಗೆ ಒಂಚೂರ ಲೈಟಾಗಿ ನಾನು ಫ್ರೈ ಮಾಡ್ಕೋತೀನಿ. ನೆಕ್ಸ್ಟ್ ಒಂದು ದೊಡ್ಡ ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಚಲೋ ಫ್ರೈ ಆಗಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಮಟ್ಟ ಫ್ರೈ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ 1-2 ಟೊಮೆಟೊನ ದೊಡ್ಡದಾಗಿ ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಳತ್ತೀನಿ. ಟೊಮೆಟೊ ಇನ್ನೂ ಕಂಪ್ಲೀಟಾಗಿ ಫ್ರೈ ಆಗೋದು ಬೇಡ, ಎಣ್ಣೆ ಒಳಗೆ ಒಂಚೂರು ಲೈಟಾಗಿ ಫ್ರೈ ಆಗಿ ಹಸಿ ಸ್ಮೆಲ್ ಹೋದ್ರೆ ಸಾಕು. ಟೊಮೆಟೊ ಫ್ರೈ ಆದಮೇಲೆ ನಾನು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ 1 ಚಮಚದಷ್ಟು ಒಣ ಖಾರದ ಪುಡಿ, 1-2ರಿಂದ 3 ಚಿಟಿಕೆಯಷ್ಟು ನಾನು ಅರಿಶಿನ ಪೌಡ್ರು, 1 ಚಮಚದಷ್ಟು ಜೀರಿಗೆ ಪೌಡ್ರ್, 1 ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಂಡು ಮಸಾಲೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಜೊತೆ ಮಿಕ್ಸ್ ಆಗುವಂಗೆ ಒಂದು ಸಲ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ ಫ್ಲೇಮು ಮೀಡಿಯಮ್ನಾಗ ಇಟ್ಕೊಂಡು ನಾನು ಇದಿಷ್ಟು ಪ್ರೊಸೆಸ್ ಮಾಡೀನಿ. ನೆಕ್ಸ್ಟ್ ಇದಕ್ಕೆ ಮೊದಲನ್ನ ತೊಳೆದು ಇಟ್ಕೊಂಡಂಥ 1.5 ಗ್ಲಾಸ್ನಷ್ಟು ನಾನು ಅಕ್ಕಿನ ಹಾಕ್ಕೊಳತ್ತೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಮಸಾಲೆ ಜೊತೆ ಅಕ್ಕಿ ಚಲೋ ಮಿಕ್ಸ್ ಆಗುವಂಗೆ ಒಂದು ಸಲ ಚಲೋ ಮಿಕ್ಸ್ ಮಾಡ್ಕೋತೀನಿ. ಈಸಿಯಾಗಿ ಟೇಸ್ಟಿಯಾಗಿ ಭಾರಿ ಕ್ವಿಕ್ಕಾಗಿ ರೈಸ್ ರೆಡಿ ಆಗ್ತೈತಿ ನೋಡಿರಿ, ಭಾರಿ ಟೇಸ್ಟಿಯಾಗಿಯೂ ಇರ್ತೈತಿ. ಅಕ್ಕಿ ಮಸಾಲೆ ಜೊತೆ ಮಿಕ್ಸ್ ಆದಮೇಲೆ ನಾನು 3 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಒಂದು ಸಲ ಅಕ್ಕಿ ಚಲೋ ನೀರೊಳಗೆ ಮಿಕ್ಸ್ ಆಗಲಿ ಅಂಥೇಳಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಕುಕ್ಕರ್ ಲಿಡ್ ಹಾಕಿ ಒಂದು 3 ವಿಸಲ್ ಕೂಗಿಸ್ಕೊಂಡ್ವಿ ಅಂದ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೈಸ ರೆಡಿಯಾಗಿಬಿಡ್ತೈತೆ ನೋಡಿರಿ. ಎಷ್ಟು ಈಸಿಯಾಗಿ ರೆಡಿ ಆಗ್ತೈತೋ ಅಷ್ಟು ಟೇಸ್ಟಿಯಾಗಿಯೂ ಇರ್ತೈತೆ. ಕುಕ್ಕರ್ ಸೀಟಿ ಬಂದ ಸ್ಟೀಮ್ ಹೋಗೈತಿ ನೋಡಿರಿ, ರೈಸ ರೆಡಿ ಆಗೈತಿ. ನಾವು ಓಪನ್ ಮಾಡಿ ತೋರ್ಸಾತೀನಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಸ್ಮೆಲ್ ಕೂಡ ಘಮ ಆಗಿ ಬರತೈತಿ. ಒಂದು ಸಲ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ವಿ ಅಂದ್ರೆ ಬ್ಯಾಚುಲರ್ ಸ್ಪೆಷಲ್ ರೈಸ್ ರೆಡಿಯಾಗಿಬಿಡ್ತೈತಿ ನೋಡಿರಿ. ನೀವು ಇದನ್ನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿರಿ, ಇಲ್ಲ ಹಂಗನೂ ಸರ್ವ್ ಮಾಡಿರಿ, ಇಲ್ಲ ಮೊಸರು ಬಜ್ಜಿ ಜೊತೆನಾದರೂ ಸರ್ವ್ ಮಾಡಿರಿ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತಿ. ಬರೀ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬ್ಯಾಚುಲರ್ ಸ್ಪೆಷಲ್ ರೈಸ ರೆಡಿಯಾಗೈತಿ ನೋಡಿರಿ. ನೀವು ಮನೆಯೊಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.